ಲೇ ಮೀನಾ, ನಿನಗೊಂದು ಪ್ರಶ್ನೆ ಕೇಳ. ಹಾ, ನೀನು ಕೇಳೋ ಕ್ವಶನ್ಗೆ ತಲೆ ಬುಡನೇ ಇರಲ್ಲ, ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ಕೋಬೇಕಾ? ಲೇ, ಏನು ಅಂಥ ದೊಡ್ಡ ಬಿಸ್ನೆಸ್ ನಿನ್ನ ಟೈಮ್ ಹಾಳಾಗಕ್ಕೆ? ಲೋ, ಟೈಮ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಕಣೋ, ಬಿಸ್ನೆಸ್ ಮಾಡೋರ್ಗೆ ಮಾತ್ರ ಅಲ್ಲ. ಓಹೋ, ಅಂಥ ಇಂಪಾರ್ಟೆಂಟ್ ಬಿಸ್ನೆಸ್ ಏನಮ್ಮ ನಿಂದು? ನನ್ನ ಕೆಲಸ 108 ಇರುತ್ತೆ, ಅದೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕಾಗುತ್ತಾ? 100 ಕೆಲಸ ಮಾಡೋ ಬಾಡಿನಾ ನಿಂದು? 100 ಅಲ್ಲ, 101 ಕೆಲಸ ಮಾಡ್ತೀನಿ ಗೊತ್ತಾ? 100 ಓಕೆ, ಅದೊಂದು ಎಕ್ಸ್ಟ್ರಾ ಆ್ಯಡ್ ಆಯ್ತಲ್ಲ, ಅದು ಯಾಕೆ? ಆ ಒಂದು ಕೆಲಸ ನಿನ್ನ ಬಾಯಿಗೆ ಬೀಗ ಹಾಕೋದಕ್ಕೆ. ನನ್ನ ಬಾಯಿಗೆ ಬೀಗ ಹಾಕೋದು ಒಂದೇ, ಹುಲಿ ಬಾಯಿಗೆ ಕೈ ಹಾಕೋದು ಒಂದೇ. ನೀನು ಇದೇ ಥರ ಬಿಲ್ಡಪ್ ಕೊಟ್ಕೊಂಡಿರು, ನನಗೆ ಮಾಡೋಕ್ಕೆ ಕೆಲಸ ಇದೆ, ಬಾಯ್. ತಡಿಯೇ ಸ್ವಲ್ಪ, ಅಂಥದ್ದೇನೇ ನಿಂಗೆ ಇಂಪಾರ್ಟೆಂಟ್ ಕೆಲಸ? ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನನಗೇನು ಬೇಕಾಗಿಲ್ಲ ಕಣೋ, ಯಾವ ಪ್ರಶ್ನೆನೂ ನೀನು ಕೇಳಕ್ಕೆ ಹೋಗ್ಬೇಡ. ಯಾಕೆ? ನೀನು ಕ್ವಶನ್ ಕೇಳಿದ್ರೆ ನಾನು ಉತ್ತರ ಹೇಳ್ಬೇಕಾಗುತ್ತೆ. ಉತ್ತರ ರೈಟ್ ಆದರೆ ಓಕೆ, ರಾಂಗ್ ಆದರೆ ಕಷ್ಟ. ರಾಂಗ್ ಆದರೆ ನಿನಗೇನೇ ಕಷ್ಟ? ಕಷ್ಟ ನನಗಲ್ಲ ಕಣೋ, ನಿನಗೆ. ನನಗ? ಯಾಕೆ? ಯಾಕೆ ಅಂದ್ರೆ ನಿಂಗೆ ಸರಿಯಾದ ಪ್ರಶ್ನೆ ಕೇಳಕ್ ಬಂದಿಲ್ಲ, ಅದಕ್ಕೆ. ಅಮ್ಮಣ್ಣಿ ಪಾಪ, ಉತ್ತರ ಗೊತ್ತಿಲ್ಲದೆ ಇದ್ರು ಪ್ರಶ್ನೆನೇ ಸರಿ ಇಲ್ಲ ಅಂತೆಲ್ಲ ನೀನು. ನಾನೊಂಥರ ಗಿರಣಿ ಮಿಷನ್ ಇದ್ದಂಗೆ ಕಣೋ. ನೋಡ್ದಾಗ್ಲೇ ಗೊತ್ತಾಗ್ತಾ ಇದೆ ನೀನ್ ಗಿರಣಿ ಮಿಷನೇ ಅಂತ. ಇವಾಗ ನೋಡು, ಗಿರಣಿ ಒಳಗೆ ಅಕ್ಕಿ ಹಾಕಿರೋ ಇಟ್ಟು ಬರಲ್ವಾ? ಲೇ, ಗಿರಣಿ ಒಳಗೆ ರಾಗಿ ಹಾಕಿದ್ರೆ ರಾಗಿ ಇಟ್ಟು ಬರುತ್ತೆ. ನಾವ್ ಏನ್ ಹಾಕಿರೋ ಅದು ವಾಪಸ್ ಕೊಡುತ್ತೆ. ನಾನು ಕೂಡ ಹಾಗೆ. ಅಬ್ಬೊಬ್ಬೊಬ್ಬೊಬ್ಬೊ, ಏನ್ ಜ್ಞಾನ ನಿಂದು? ಅದೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂದಲ್ವಾ, ತೊಲ್ಗೋಗಿ ಮಾಡು ಮೊದಲು. ಅಯ್ಯೋ, ಅದೇನಪ್ಪ, ನಿಮ್ ಪ್ರಶ್ನೆ ಕೇಳು ಹೋಗ್ಲಿ. ಹೌದಾ, ನೀನು ಬಟ್ಟೆ ಹಾಕ್ತೀಯಾ? ಅಂದ್ರೆ ನೀನು ಯಾವ ಥರದ ಬಟ್ಟೆ ಹಾಕ್ತೀಯಾ ಅಂತ ಕೇಳ್ದೆ. ಅಲ್ಲ ಕಣೋ, ಯಾವ ತರ ಅಂದ್ರೆ ಎಲ್ಲ ತರ ಹಾಕ್ತೀನಿ. ಎಲ್ಲ ತರ ಅಂದ್ರೆ ಯಾವ್ಯಾವ ಥರದ್ದೆಲ್ಲ ಹಾಕ್ತೀಯಾ? ಒಂದೊಂದ್ ದಿನ ಒಂದೊಂದ್ ತರ ಡ್ರೆಸ್ ಹಾಕೊಳ್ಳೋದಕ್ಕೆ ನನ್ಗೆ ಇಷ್ಟ ಆಗತ್ತೆ. ಓಹೋ, ಹಾಗಾದ್ರೆ ನೀನೇ ನನಗೆ ಸರಿಯಾದ ಕಸ್ಟಮರು. ಯಾವ್ದಕ್ಕೆ ಕಸ್ಟಮರು? ನಾನು ಹೊಸ ಬಿಸ್ನೆಸ್ಗೆ. ಹೊಸ ಬಿಸ್ನೆಸ್ ಯಾವ್ದು? ನಾನು ಬಟ್ಟೆ ಅಂಗಡಿಗೆ ಹೊಸದಾಗಿ ಮ್ಯಾನೇಜರ್ ಆಗಿದ್ದೀನಿ, ಅದಕ್ಕೆ ನೀನೇ ಬ್ರ್ಯಾಂಡ್ ಅಂಬಾಸಿಡರು. ನಾನು ಅಂಬಾಸಿಡರ, ಮತ್ತೆ ನಾನೇ ಕಸ್ಟಮರ್ ಅಂದೆ. ಲೇ ಮೀನಾ, ಕಸ್ಟಮರ್ನ ಅಟ್ರಾಕ್ಟ್ ಮಾಡು, ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀಯ ಕಣೆ. ಯಾಕೆ ಶಾಕ್ ಆಗ್ತಾ ಇದೀಯಾ? ಶಾಕ್ ಅಲ್ಲ ಕಣೋ, ಖುಷಿ ಆಯ್ತು. ಸರಿ, ಇವಾಗ ನಾನೇನ್ ಮಾಡ್ಬೇಕು? ಮನೆಗೆ ಹೋಗಿ ಮುದ್ದೆ ತಿನ್ನೋ. ಕೇಳೋ ನೋಡು. ಅಲ್ಲ ಕಣೆ, ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಏನು ಅಂತಾದ್ರು ಗೊತ್ತಾ ನಿನ್ಗೆ? ಇಲ್ಲ ಕಣೋ, ಅದೇನು? ಏನು ಅಂದ್ರೆ, ನೀನು ಒಳ್ಳೆ ವೆರೈಟಿ ಬಟ್ಟೆ ಹಾಕೊಂಡು ಅಂಗಡಿ ಮುಂದೆ ಪೋಸ್ ಕೊಡ್ಬೇಕು. ನಾನು ದಿನ ಅದೇ ಅಲ್ವಾ ಮಾಡೋದು? ನೋಡು, ಇದುವರೆಗೆ ಹೇಳಿದ್ರಲ್ಲಿ ಇದೊಂದೇ ಕರೆಕ್ಟ್ ಆದ ಆನ್ಸರ್. ನೀನು ಎಲ್ಲಿ ಫೋರ್ಸ್ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಹೇಳು, ಮನೆಯಲ್ಲಿ ಫುಲ್ಲು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ತಾಳ್ಮೆ ತಗೋ ಮೀನಾ. ಈ ಬಿಸ್ನೆಸ್ ಅಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರುತ್ತೆ. ಇದ್ರಲ್ಲಿ ಏನೇ ತಪ್ಪಾದ್ರೂ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಹೊಣೆ ಹಾಕ್ತಾರೆ. ಇದು ನಿನಗೆ ಓಕೆನಾ? ಸರಿ, ಅದೇನೇ ಇರಲಿ, ಒಪ್ಕೊಳ್ತೀನಿ. ನಮ್ಮ ಕಂಪ್ನಿಲಿ ಏನಾದ್ರು ಬಿಸ್ನೆಸ್ ಏನಾದ್ರು ಲಾಸ್ ಆದ್ರೆ ನೀನೇ ದುಡ್ಡು ಕೊಡ್ಬೇಕು. ಅಯ್ಯೋ ದೇವ್ರೆ! ಖಿಲಾಡಿ ಜೋಡಿ.